ಪ್ರಧಾನಿ ನರೇಂದ್ರ ಮೋದಿ ಅವರು ಅಹಮದಾಬಾದ್ನಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಗಾಂಧಿನಗರ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ಅಹಮದಾಬಾದ್ನಲ್ಲಿ ಮೋದಿ ಅವರು ಮತದಾನವನ್ನ ಪೂರೈಸಿದ್ರು. ಮತದಾನದ ಬಳಿಕ ಆಲ್ಮೋಸ್ಟ್ 1 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಸಾಗಿದ್ರು. ಆಮೇಲೆ ಮೋದಿ ಅವರನ್ನ ನೋಡೋಕೆ ಅಂತ ಹೇಳಿ ಸಾಕಷ್ಟು ಜನ ರಸ್ತೆ ಇಕ್ಕೆಲೆಗಳೆಲ್ಲ ಸೇರಿದ್ರಲ್ಲ, ಅದರಲ್ಲಿ ಅಭಿಮಾನಿಯೊಬ್ಬರ ಮಗುವನ್ನ ಮುದ್ದಾಡಿದಂತಹ ಪ್ರಸಂಗ ಕೂಡ ಬಹಳ ಗಮನ ಸೆಳೀತು. ಮೋದಿ ಅವರಿಗೆ ಇರುವಂತಹ ಫ್ಯಾನ್ ಫಾಲೋಯಿಂಗ್ ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಗುಜರಾತ್ನಲ್ಲಿ ಎಕ್ಸ್ಟ್ರೀಮ್, ಅದು ನೆಕ್ಸ್ಟ್ ಲೆವೆಲ್. ಸೊ ಮೋದಿ ಅವರ ಹತ್ರ ಬರ್ತಾ ಇದ್ದ ಹಾಗೆ ಪುಳಕಿತರು. फिलहाल एक छोटे बच्चे से यहाँ मिलते हुए देखे जा सकते हैं प्रधानमंत्री नरेंद्र मोदी. ನೆಕ್ಸ್ಟ್ ಬ್ರೇಕಲ್ಲಿ ಚೇಂಜ್ ಮಾಡ್ರಪ್ಪ ಅದನ್ನ. ना सिर्फ जनता के लिए बल्कि क्यों ಮತದಾನದ ಬಳಿಕ 1 ಕಿಲೋಮೀಟರ್ ಮೋದಿಯವರು ಕಾಲ್ನಡಿಗೆಯಲ್ಲಿ ತೆರಳಿದ್ದಾರೆ. ಸಹಜವಾಗಿಯೇ ಅಲ್ಲಿ ಮತ ಹಾಕೋದಕ್ಕೆ ಬಂದವರು ಕೂಡ ಇದ್ದಾರೆ, ಜೊತೆಗೆ ಮೋದಿಯನ್ನು ನೋಡಬೇಕು ಅಂತ ಬಂದವರು ಕೂಡ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಕೆಲವ್ರನ್ನೆಲ್ಲ ಮೋದಿಯವರು ಮಾತನಾಡಿಸಿದ್ದಾರೆ, ಒಂದು ಮಗುವನ್ನು ಮುದ್ದಾಡಿದ್ದಾರೆ. ಇವೆಲ್ಲವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಅದಕ್ಕೂ ಮೊದಲು ಅವರು ಮಾತನಾಡ್ತಾ ಎಲ್ಲರಿಗೂ ಕರೆ ಕೊಟ್ಟರು, ಸಹಜವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಈ ಈ ಈ ಒಂದು ಸಮ್ಮರ್ನಲ್ಲಿ ನಿಮ್ಮ ಆರೋಗ್ಯ ತುಂಬ ಮುಖ್ಯ, ಪದೇ ಪದೇ ನೀರು ಕುಡಿತಾ ಇರಿ, ಡಿಹೈಡ್ರೇಷನ್ ಆಗುತ್ತೆ, ಎಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರು. ಎಲ್ಲೂ ಕೂಡ ರಾಜಕೀಯದ ಮಾತುಗಳನ್ನು ಅವರು ಆಡಿಲ್ಲ. ಮತದಾನದ ಪ್ರಮಾಣ ಜಾಸ್ತಿ ಆಗಬೇಕು, ದಾಖಲೆ ಪ್ರಮಾಣದಲ್ಲಿ ಮತದಾನ ಮಾಡಿ ಅಷ್ಟೇ ಅವ್ರು ಹೇಳಿರ್ತಕ್ಕಂಥದ್ದು. ಸೊ ಇವತ್ತು ಅವರು ಅಂದರೆ ಅವರ ಮತ ಇರುವಂತಹ ಕ್ಷೇತ್ರ ಗಾಂಧಿನಗರ ಕ್ಷೇತ್ರದಲ್ಲಿ ಇವತ್ತು ವೋಟಿಂಗ್ ನಡೀತಾ ಇದೆ. ಹಾಗಾಗಿ ಅವರು ಬಂದು ಮತವನ್ನು ಚಲಾಯಿಸಿದ್ದಾರೆ. ಪ್ರಧಾನಿ ಮೋದಿಯವರು ಆಗಿಂದನೂ ಕೂಡ ಅವರು ಗಾಂಧಿನಗರ ಕ್ಷೇತ್ರದಲ್ಲೇ ಅವರ ಮತ ಇರತಕ್ಕಂಥದ್ದು. ಪ್ರತಿ ಬಾರಿ ಚುನಾವಣೆಯಲ್ಲೂ, ಅದು ಯಾವುದೇ ಚುನಾವಣೆ ಆದರೂ ಕೂಡ, ವಿಧಾನಸಭಾ ಚುನಾವಣೆ ಆದರೂ ಮೋದಿಯವರು ಬಂದು ವೋಟನ್ನು ಹಾಕ್ತಾರೆ. ಈಗ ಲೋಕಸಭಾ ಚುನಾವಣೆ ಸಹಜವಾಗಿ ಈಗ ಮತ ಚಲಾಯಿಸ್ತಾ ಇರ್ತಕ್ಕಂಥದ್ದು. ಓಕೆ, ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆ ಮತ ಚಲಾಯಿಸಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಅವರ ಪುತ್ರನೇ ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರ ಮೃಣಾಲ್ ಹೆಬ್ಬಾಳ್ಕರ್. ಹಾಗಾಗಿ ಬೆಳಗಾವಿ ಕ್ಷೇತ್ರದಲ್ಲಿ ಅವರು ಮತ ಚಲಾವಣೆಯನ್ನು ಮಾಡಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ದೃಶ್ಯದಲ್ಲಿ ತಾಯಿ ಮತ್ತು ಮಗ ಇಬ್ಬರು ಕೂಡ ಬಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಜೊತೆಗೆ ಅವರ ಸಹೋದರ MLC ಅವರೆಲ್ಲರೂ ಕೂಡ ಬಂದು ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ ಕುಟುಂಬ ಸಮೇತರಾಗಿ, ಜವಾಬ್ದಾರಿಯುತವಾಗಿ. ಬಿಗಿನಿಂಗ್ನಲ್ಲಿ ಸಾಮಾನ್ಯವಾಗಿ ಮೊದಲ 2 ಗಂಟೆಗಳ ಕಾಲ ಜನಪ್ರತಿನಿಧಿಗಳೆಲ್ಲರೂ ಕೂಡ ಬಂದು, ಸೆಲೆಬ್ರಿಟೀಸು, ಜನಪ್ರತಿನಿಧಿಗಳೆಲ್ಲ ಬಂದು ವೋಟ್ ಹಾಕ್ತಾರೆ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಟೆಂಪ್ರೇಚರ್ ಜಾಸ್ತಿ. ಸೊ ಹಾಗಾಗಿ ಆದಷ್ಟು ನೀವು 10 ಗಂಟೆ ಒಳಗಡೆ ಹೋಗಿ ವೋಟ್ ಹಾಕಿ ಬರೋಣ ಅಂತ ಕೆಲವರು, 4 ಗಂಟೆ ಮೇಲೆ ಹೋಗಿ ವೋಟ್ ಹಾಕೋಣ ಅಂತ ಕೆಲವರು, ನಿಮ್ಗೆ 6 ಗಂಟೆ ತನಕ ಇದಕ್ಕೆ ಅವಕಾಶ ಇದೆ, ಮತ ಹಾಕೋದಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಸಮಯವನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಆಗಬೇಕಾದ ಕರ್ತವ್ಯನೇ ಇದು. ಹಾಗಾಗಿ ಮೊದಲು ವೋಟ್ ಹಾಕ್ಬಿಡಿ, ಆಮೇಲೆ ನಿಮ್ಮ ಕೆಲಸಕ್ಕೆ ನೀವು ಹೋಗ್ಬೋದು. ನನ್ನ ಹಕ್ಕನ್ನು ನಾನು ಚಲಾಯಿಸಿದ್ದೀನಪ್ಪ ಅಂತಕ್ಕಂಥ ನೆಮ್ಮದಿ ನಿಮಗೆ ಆರಂಭದಲ್ಲೇ ಇರುತ್ತೆ. ಆಮೇಲೆ ಕೆಲವರು ವೋಟ್ ಹಾಕಿ ಬಂದು ನೀನು ಹಾಕಿಲ್ವಾ ಅಂತ ಕೇಳಿದಾಗ ಒಂಥರ ಹಿಂಸೆ, ಇರ್ಸುಮುರ್ಸಾಗುತ್ತೆ. ಹಾಗೆ ಆಗೋದಕ್ಕೆ ಅವಕಾಶ ಕೊಡಬೇಡಿ ಯಾರು ಕೂಡ. ಸೊ ಹಾಗಾಗಿ ಈಗ 14 ಕ್ಷೇತ್ರಗಳೇನು ಕರ್ನಾಟಕದಲ್ಲಿ ಮತದಾನ ನಡೀತಾ ಇದೆ, 14 ಕ್ಷೇತ್ರಗಳಿಗೆ ಬಿರುಸಿನ ಮತದಾನ ನಡೀತಾ ಇದೆ. ಆರಂಭದಲ್ಲೇ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಬರ್ತಾ ಇದೆ. ಸೊ ಹಾಗಾಗಿ ಉತ್ತರ ಕನ್ನಡದಿಂದ ಆಚೆಗೆ ಇಡೀ ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳು, ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಇಬ್ಬರು ಕೂಡ ಸ್ಪರ್ಧೆಯಲ್ಲಿದ್ದಾರೆ. ಮಾಜಿ ಸಚಿವರಾದಂತಹ ಶ್ರೀರಾಮುಲು ಸೇರಿದಂತೆ ಅನೇಕರು ಸ್ಪರ್ಧೆಯಲ್ಲಿದ್ದಾರೆ. ತುಂಬ ದೊಡ್ಡ ಫೈಟ್ ಈ ಸಾರ್ತಿ ಅಂತೂ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದ್ದಂಗೆ ಕಂಡು ಬರ್ತಾ ಇದೆ. ಯಾವುದೋ ಒಂದು 2-3 ಕ್ಷೇತ್ರ ಬಿಟ್ಟರೆ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷ ಕೂಡ ಈಗ ಸಾಕಷ್ಟು ಶ್ರಮ ವಹಿಸಿದೆ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ. ಮತ್ತೊಂದು ಕಡೆ BJP ಅಥವಾ ಮೈತ್ರಿ ಪಕ್ಷಗಳು ಕೂಡ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ ಇದೆಲ್ಲದೂ ಕೂಡ ರಿಸಲ್ಟ್ ನಮಗೆ ಗೊತ್ತಾಗೋದು ಜೂನ್ 4ರಂದು. ಹೆಚ್ಚಿನ ಉತ್ಸಾಹದಲ್ಲಿ ಮತದಾನದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥ ಮಾಹಿತಿ ಕೂಡ ನಮಗೆ ಈಗ ಲಭ್ಯ ಆಗ್ತಾ ಇದೆ. 14 ಕ್ಷೇತ್ರಗಳು ಈಗಾಗಲೇ ಮತದಾನ ಆರಂಭ ಆಗಿಯೇ ಹೆಚ್ಚು ಕಡಿಮೆ 1.5 ಗಂಟೆ ಕಳೆದು ಹೋಯಿತು. ನಿಮಗೆ 9 ಗಂಟೆಯ ನಂತರ ಫಸ್ಟ್ 2 ಗಂಟೆನಲ್ಲಿ ಮತದಾನ ಪ್ರಮಾಣ ಎಷ್ಟು ಅಂತಕ್ಕಂಥದ್ದು ಗೊತ್ತಾಗುತ್ತೆ.